ನಮಗಾಗಿ ಜಜ್ಜಲ್ಪಟ್ಟ ಕ್ರಿಸ್ತನ ಹೃದಯ. ಪ್ರೇಯಿಂಗ್ ಜಾನ್ ಹೈಡ್. ಅಧ್ಯಾಯ 7. ಭಕ್ತರಾದ ಜಾನ್ ಹೈಡ್ರವರ ಪ್ರಾರ್ಥನಾ ಜೀವಿತದ ರಹಸ್ಯವೇನು? ಅವರ ಜೀವನ ಚರಿತ್ರೆಯನ್ನು ಬರೆದಿರುವ ದೇವ ಸೇವಕರಲ್ಲಿ ಒಬ್ಬರಾದ ಪರಿಶುದ್ಧ ಮ್ಯಾಕ್ಸಿಹಿನ್ ಪ್ಯಾಟರ್ಸನ್ನರವರು ತಾವೇ ಈ ಪ್ರಶ್ನೆಯನ್ನು ಕೇಳಿ ತಾವೇ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುತ್ತಾರೆ. ಅವರು ಹೇಳುವ ಮಾತುಗಳನ್ನು ನಾವು ಆಳವಾಗಿ ಯೋಚಿಸತಕ್ಕವುಗಳಾಗಿವೆ. ಜಾನ್ ಹೈಡ್ರವರ ಜೀವಿತವು ಪ್ರಾರ್ಥನೆಯ ಚಿಂತೆಯಲ್ಲಿಯೇ ನೆಲೆಯಾಗಿರುತ್ತಿದ್ದ ಜೀವಿತವಾಗಿತ್ತು. ಎಲ್ಲ ಜೀವಿಗಳಿಗೂ ಮೂಲ ಕಾರಣನಾದ ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ಇದ್ದು ಪರಿಪೂರ್ಣವಾದ ಜೀವ. ಆ ಜೀವವನ್ನು ನಾವು ಆತನಿಂದ ಪಡೆದುಕೊಳ್ಳುವುದು ಹೇಗೆ? ಆತನಿಂದ ಪೂರ್ಣ ನೀತಿಯನ್ನು ಹೇಗೆ ನಾವು ಪಡೆದುಕೊಳ್ಳುತ್ತೇವೆಯೋ ಹಾಗೆಯೇ ಆತನ ಕರುಣೆಯಿಂದ ಜೀವವನ್ನು ಹೊಂದಿಕೊಳ್ಳಬಹುದು. ನಮ್ಮಲ್ಲಿ ಸ್ವನೀತಿ ಉಂಟು ಎಂದು ಹೇಳಿಕೊಳ್ಳುವುದಾದರೆ ಅದು ಕಸದ ಚಿಂದಿ ಬಟ್ಟೆಯಿದ್ದ ಹಾಗೆ. ನಾವು ಪರಿಪೂರ್ಣವಾದ ನಂಬಿಕೆಯನ್ನು ಕ್ರಿಸ್ತನ ಮೇಲೆ ಇಡುವುದಾದರೆ ಆತನಿಂದ ನೀತಿಯನ್ನು ವಿಜ್ಞಾಪಿಸಿ ಪಡೆದುಕೊಳ್ಳುವಾಗ ತಂದೆಯಾದ ದೇವರು ನಮ್ಮ ಅನೀತಿಯನ್ನು, ನೀಚತನವನ್ನು ಅಲ್ಲ, ಕ್ರಿಸ್ತನ ನೀತಿಯನ್ನು ನಮ್ಮಲ್ಲಿ ಕಾಣುತ್ತಾನೆ. ಪರಿಶುದ್ಧಾತ್ಮನ ಮೂಲಕವಾಗಿ ಕ್ರಿಸ್ತನ ನೀತಿಯು ನಮ್ಮೊಳಗೆ ಸಂಪೂರ್ಣವಾಗಿ ಪ್ರವೇಶಿಸುತ್ತದೆ. ನಾವು ಪರಿಶುದ್ಧರಾಗುತ್ತೇವೆ. ಯೇಸು ತಿರುಗಿ ಶಿಷ್ಯರನ್ನು ನೋಡಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತೆಗೆದುಕೊಳ್ಳಿರಿ ಅಂದನು. ಯೋಹೋವನ ಸುವಾರ್ತೆ 20ನೇ ಅಧ್ಯಾಯ ವಚನ 21-22. ನಮ್ಮ ಜೀವಿತವು ಕ್ರಿಯೆಗಳಂತೆ ನಮ್ಮ ಪ್ರಾರ್ಥನೆಗಳು ಕೊರತೆಯುಳ್ಳವುಗಳೇ ಆಗಿವೆ. ಆದರೆ ನಾವು ನಮ್ಮ ಕೊರತೆಗಳಿಗಾಗಿ ಚಿಂತಿಸುವುದು ಬೇಡ. ನಮ್ಮ ರಕ್ಷಕನಾದ ಯೇಸು ನಮಗಾಗಿ ಸತ್ತಿದ್ದಾನೆ. ಆತನು ತಂದೆಯಾದ ದೇವರ ಬಳಿಯಲ್ಲಿಯೂ ಈಗಲೂ ನಮಗಾಗಿ ವಿಜ್ಞಾಪನೆಗಳನ್ನು ಮಾಡುತ್ತಿದ್ದಾನೆ. ದೇವರ ಫಲವಾಗಿ ತಂದೆಯು ನಮ್ಮಲ್ಲಿ ತನ್ನ ಕುಮಾರನಾದ ಕ್ರಿಸ್ತನ ಪ್ರಾರ್ಥನಾ ಜೀವಿತವನ್ನು ಕಾಣುತ್ತಾನೆ. ಆದುದರಿಂದಲೇ ನಮ್ಮ ಪ್ರಾರ್ಥನೆಗಳಿಗೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಲ್ಲ, ಕ್ರಿಸ್ತನ ಅಮೂಲ್ಯವಾದ ಯೋಗ್ಯತೆಗೆ ತಕ್ಕಂತೆ ಫಲವೂ ಉತ್ತರವೂ ಸಿಗುತ್ತದೆ. ಇದರಿಂದ ನಮ್ಮಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೆಯುತ್ತವೆ. ಅಂದರೆ ಕ್ರಿಸ್ತನ ಪ್ರಾರ್ಥನಾ ಜೀವಿತವು ನಮ್ಮಲ್ಲಿ ಪ್ರವೇಶಿಸುತ್ತದೆ. ಕ್ರಿಸ್ತನು ನಮ್ಮಲ್ಲಿದ್ದು ಪ್ರಾರ್ಥಿಸುತ್ತಾನೆ. ಹೀಗೆ ಪರಿಶುದ್ಧ ಆತ್ಮನ ಸಹಾಯದಿಂದಲೂ ಬಲದಿಂದಲೂ ಎಡೆಬಿಡದೆ ನಾವು ಪ್ರಾರ್ಥಿಸಲು ಸಾಧ್ಯ. ಹೀಗೆ ಶಕ್ತಿಯುತವಾದ ಜೀವಿತವನ್ನು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ. ಇದು ಶರೀರ ಬಲದಿಂದ ಪ್ರಾರ್ಥಿಸುವ ಪ್ರಾರ್ಥನೆ ಅಲ್ಲ. ಇದರಲ್ಲಿ ಆಯಾಸವೂ ಸೋಲುವಿಕೆಯೂ ಇರುವುದಿಲ್ಲ. ಪರಿಶುದ್ಧಾತ್ಮನ ಮೂಲಕವಾಗಿ ರಕ್ಷಕನಾದ ಯೇಸುವು ನಮಗೆ ಸಮಾಧಾನವನ್ನು, ಬಲವನ್ನು, ಜಯವನ್ನು ಕೊಡುತ್ತಾನೆ. ನಮ್ಮ ಬಾಳೆಂಬ ಹಡಗಿನಲ್ಲಿ ನಮ್ಮೊಂದಿಗೆ ಆತನು ಪ್ರವೇಶಿಸುತ್ತಾನೆ. ನಾವು ನಮ್ಮ ಸ್ವಂತ ಬಲದಿಂದ ಹೋರಾಡಬೇಕಾಗಿಲ್ಲ. ಯೇಸು ಕ್ರಿಸ್ತನು ಶಿಷ್ಯರುಗಳಿದ್ದ ಹಡಗಿನಲ್ಲಿ ಪ್ರವೇಶಿಸಿದಾಗ ಸಮುದ್ರವು ದೊಡ್ಡ ಬಿರುಗಾಳಿಯ ತೆರೆಗಳಿಂದ ಅಲ್ಲೋಲಕಲ್ಲೋಲವಾಗಿತ್ತು. ಆದರೆ ಯೇಸು ಅದನ್ನು ಗದರಿಸಿದಾಗ ಶಾಂತವಾಯಿತು ಎಂದು ಸತ್ಯವೇದದಲ್ಲಿ ಓದುತ್ತೇವೆ. ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರಾರ್ಥನೆಯ ಬಲವನ್ನು ಹೊಂದಿದ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿಯೂ ಈ ರೀತಿಯ ಶಾಂತಿಯೂ ಸಮಾಧಾನವೂ ಜಯವೂ ಕಂಡುಬರುತ್ತದೆ. ಕರ್ತನೇ, ದೇವರೆಂದು ತಿಳಿದು ನಾವು ಕಾದಿರೋಣ. ಕಿವಿಗೊಟ್ಟು ಆತನ ಮಾತುಗಳನ್ನು ಕೇಳೋಣ. ಕ್ರಿಸ್ತನೇ ನಮ್ಮಲ್ಲಿದ್ದು ಪ್ರಾರ್ಥಿಸುತ್ತಾನೆ. ಆತನು ತಂದೆಯ ಬಳಿಯಲ್ಲಿ ನಮಗಾಗಿ ಬೇಡುವುದರಿಂದ ದಡಮೀರಿ ಹರಿಯುತ್ತಿರುವ ಆತನ ಕೃಪೆಯು ಜೀವ ಜಲದಂತೆ ನಮ್ಮಲ್ಲಿ ಹರಿಯುತ್ತದೆ. ಇದೇ ಆತನನ್ನು ಮುಖಾಮುಖಿಯಾಗಿ ದರ್ಶಿಸುವುದು. ಇದೇ ಆತನೊಂದಿಗೆ ಐಕ್ಯತೆಯನ್ನು ಹೊಂದುವುದು, ಆತನೊಡನೆ ಸಂಚರಿಸುವುದು. ಭಕ್ತರಾದ ಜಾನ್ ಹೈಡ್ರವರ ಜೀವಿತವು ಈ ಉನ್ನತ ಅನುಭವವನ್ನು ಎಡೆಬಿಡದೆ ಅನುಭವಿಸುತ್ತಿದ್ದರು. ಆತ್ಮನಿಂದ ದೇವರ ಸನ್ನಿಧಿಯಲ್ಲಿ ಸಂಚರಿಸುತ್ತಿದ್ದರು. ಅವರ ಪ್ರಾರ್ಥನೆಯ ರಹಸ್ಯವನ್ನು ಭಕ್ತರಾದ
ಪ್ಯಾಟರ್ಸನ್ ಅವರು ವಿವರಿಸುತ್ತಾರೆ. 1908ರಲ್ಲಿ ಪಂಜಾಬ್ ಸಭೆಯ ಕೂಟದಲ್ಲಿ ಜಾನ್ ಹೈಡ್ ರವರು ಆ ವರ್ಷದಲ್ಲಿ ದೇವರು ದಿನವೊಂದಕ್ಕೆ ಒಂದು ಆತ್ಮವನ್ನಾದರೂ ಆದಾಯ ಮಾಡಬೇಕು ಎಂದು ದೇವಸನ್ನಿಧಿಯಲ್ಲಿ ಒಪ್ಪಂದ ಮಾಡಿಕೊಂಡಿದ್ದರು. ಆತ್ಮಗಳನ್ನು ಆದಾಯ ಮಾಡುವುದೆಂದರೆ ನಿಜವಾದ ದೇವರು, ಪಾಪಕ್ಷಮಾಪಣೆ, ರಕ್ಷಣೆ ಎಂಬುದರ ಬಗ್ಗೆ ಕೇಳಿ ತಿಳಿಯುವುದು, ನಿಜವಾದ ಜ್ಞಾನವನ್ನು ಪಡೆಯುವುದು ಮಾತ್ರವಲ್ಲ, ವಿಮೋಚಕನಾದ ಯೇಸುಕ್ರಿಸ್ತನನ್ನು ಆಸಕ್ತಿಯಿಂದಲೂ ದಹದಿಂದಲೂ ಹುಡುಕಿ ಆತನನ್ನು ಅಂಗೀಕರಿಸಿಕೊಂಡು ಆತನ ಪರಿಶುದ್ಧ ನಾಮದಲ್ಲಿ ದೀಕ್ಷಾಸ್ನಾನ ಹೊಂದಿಕೊಳ್ಳುವುದು. ಈ ಆತ್ಮವು ಕ್ರಿಸ್ತನಿಗಾಗಿ ಆದಾಯವಾಗಿದೆ ಎಂದು ದೃಢವಾಗುತ್ತದೆ. ತನ್ನ ಪರಮ ತಂದೆಯಲ್ಲಿ ಅವರಿಟ್ಟ ವಿಶ್ವಾಸವು ವ್ಯರ್ಥವಾಗಲಿಲ್ಲ. ಅವರ ಹೃದಯದಲ್ಲಿ ಯಾವಾಗಲೂ ನಂಬಿಕೆಯೂ ಜಯದ ನಿಶ್ಚಯವೂ ಕೂಡಿಕೊಂಡೇ ಇತ್ತು. ಆ ಜ್ಞಾನದ ಅಂಧಕಾರದಲ್ಲಿ ಇರುವ ಮಕ್ಕಳ ಬಿಡುಗಡೆಗಾಗಿ ಅವರು ಕಷ್ಟಕರವಾದ ತ್ಯಾಗಕ್ಕಾಗಿ ಸಿದ್ಧರಾದರು. ಪಟ್ಟಣ ಗ್ರಾಮಗಳಲ್ಲಿ ಪ್ರಯಾಣ ಮಾಡಿದರು. ನಿದ್ರೆಯಿಲ್ಲದ ರಾತ್ರಿಗಳು ಎಚ್ಚರವಿದ್ದು ಪ್ರಾರ್ಥಿಸುವುದು, ಉಪವಾಸದಿಂದ ನಿಟ್ಟುಸಿರಿನಿಂದ ಮೊರೆಯಿಡುವುದು ಇವರ ಅನುದಿನದ ಅನುಭವಗಳಾಗಿದ್ದವು. ರಕ್ಷಕನಾದ ಯೇಸುಕ್ರಿಸ್ತನು ಅಪರಿಮಿತವಾಗಿ ಅವರನ್ನು ಆಶೀರ್ವದಿಸಿದನು. ಆ ವರ್ಷ 400ಕ್ಕೂ ಅಧಿಕವಾದ ಜನರು ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಹೊಂದಿದರು, ಸಭೆಯ ಮಂದೆಯಲ್ಲಿ ಸೇರಿಸಲ್ಪಟ್ಟರು ಎಂದು ತಿಳಿಯುತ್ತೇವೆ. ಆದರೂ ಆ ಸಾಧನೆಯಿಂದಲೂ ತೃಪ್ತಿ ಹೊಂದಲಿಲ್ಲ. ಆತ್ಮಗಳನ್ನು ಆದಾಯ ಮಾಡುವ ಸೇವೆಯು ಇಷ್ಟು ಕಾಲವೇ ಎಂದು ತಿಳಿಯತಕ್ಕದ್ದಲ್ಲವಲ್ಲ. ಅದು ಸದಾಕಾಲವೂ ಮುಂದುವರಿಸುತ್ತಾ ನಡೆಯುವ ಪವಿತ್ರ ಸೇವೆಯಾಗಿದೆ. ದಾರಿ ತಪ್ಪಿ ನಡೆಯುವ ಮಕ್ಕಳಿಗಾಗಿಯೂ ಚದರಿರುವ ಕುರಿಗಳನ್ನು ಮಂದೆಗೆ ಸೇರಿಸುವ ಸೇವಕರುಗಳಿಗಾಗಿ ದೇವರು ತವಕಿಸುತ್ತಿದ್ದಾನೆ. ಬೆಳೆ ಬಹಳ, ಕೆಲಸದವರು ಸ್ವಲ್ಪ ಎಂಬ ಸ್ಥಿತಿಯು ಎಲ್ಲ ಕಾಲದಲ್ಲಿಯೂ ನಮ್ಮ ಮಧ್ಯದಲ್ಲಿದೆ. ಪ್ರೀತಿಯ ಯೇಸುಕ್ರಿಸ್ತನು ತನ್ನ ದಾಸನಾದ ಹೈಡ್ರವರ ಮೇಲಿದ್ದ ಪ್ರೀತಿಯಿಂದ ಅವರ ಹೃದಯದಲ್ಲಿರುವ ಆತ್ಮದಾಹವು ಇನ್ನೂ ಅಧಿಕವಾಗುವಂತೆ ಮಾಡಿ ಅವರ ಮೂಲಕ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿರೀಕ್ಷಿಸಿದನು. ಯೇಸುವಿನ ಗೆತ್ಸೆಮನೆ ತೋಟದ ಅನುಭವವನ್ನು ಮನಸ್ಸಿನಲ್ಲಿಟ್ಟುಕೊಂಡವರಾಗಿ ಇನ್ನು ಮುಂದುವರಿದು ಹಲವಾರು ವಾರಗಳು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಕಳೆಯುತ್ತಿದ್ದರು. ಪ್ರವಾದಿಗಳ ಮಾದರಿಯನ್ನು ಅನುಸರಿಸಿದರು. ಇತರರು ನಿಲ್ಲಬೇಕಾದ ಸ್ಥಳದಲ್ಲಿ ಅವರು ನಿಂತರು. ಅವರ ಪಾಪಗಳಿಗಾಗಿ ಬಾರದ ಹೃದಯದಿಂದ ತಾವೇ ಅವರಿಗಾಗಿ ಕ್ರಿಸ್ತನ ಬಳಿಯಲ್ಲಿ ಹರಿಕೆ ಮಾಡುತ್ತಿದ್ದರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ ಎಂದು ಅಪೊಸ್ತಲನಾದ ಪೌಲನು ಹೇಳಿರುವನಲ್ಲ. ಗಲಾತ್ಯ 6ನೇ ಅಧ್ಯಾಯ ವಚನ 2. 1909ನೇ ವರ್ಷ ನಡೆದ ಸಭೆಯ ಕೂಟದಲ್ಲಿ ಜಾನ್ ಹೈಡ್ ರವರು ಇನ್ನೂ ದೊಡ್ಡ ಯೋಜನೆಗಳನ್ನು ಹಾಕಿಕೊಂಡು ದೇವ ಸನ್ನಿಧಾನದಲ್ಲಿ ತಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿದರು. ಸೇವಕರುಗಳು, ಸಭೆಯ ಮಕ್ಕಳು ಎಲ್ಲರೂ ಕೂಡಿ ಪ್ರಾರ್ಥಿಸಿದರು. ಎಲ್ಲರೂ ಕ್ರಿಸ್ತನ ಆತ್ಮಭಾರವುಳ್ಳ ಪ್ರಾರ್ಥನೆಯಲ್ಲಿ ಭಾಗಿಗಳಾದರು. ಪಂಜಾಬ್ ಕೂಟದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗುವ ಹಾಗೆ ಪ್ರಾರ್ಥಿಸಿದರು. ನಿಶ್ಚಯವಾಗಿ ಅಲ್ಲಿ ಕೂಡಿ ಬಂದಿದ್ದ ಪ್ರತಿಯೊಬ್ಬರು ದೇವರಾತ್ಮನ ಪ್ರಸನ್ನತೆಯನ್ನು ಅನುಭವಿಸಿದರು. ಜಾನ್ ಹೈಡ್ ರವರು ದಿನಕ್ಕೆ 2 ಆತ್ಮಗಳನ್ನು ಕೊಡುವ ಹಾಗೆ ಕರ್ತನೊಂದಿಗೆ ಒಡಂಬಡಿಕೆ ಮಾಡಿಕೊಂಡರು. ಎಷ್ಟರ ಮಟ್ಟಿಗೆ ನಾವು ಕ್ರಿಸ್ತನೊಂದಿಗೆ ಜೀವಿಸುತ್ತೇವೆಯೋ ಅಷ್ಟಷ್ಟು ಆತನ ಶ್ರಮೆಯಲ್ಲಿಯೂ ಪಾಲುಗಾರರಾಗುತ್ತೇವೆ. ಆಗ ಆತನು ತನ್ನ ಪ್ರೀತಿಯನ್ನು ಉದಾಸೀನ ಮಾಡುವವರಿಗಾಗಿಯೂ ಪಾಪದ ಕೆಸರಿನಲ್ಲಿ ಮುಳುಗಿರುವ ಮಕ್ಕಳಿಗಾಗಿಯೂ ತಾನು ಅನುಭವಿಸುವ ಮನೋವೇದನೆಯನ್ನು ನಮ್ಮೊಂದಿಗೆ ಹೃದಯ ತೆರೆದು ಪ್ರಕಟಿಸಿಕೊಳ್ಳುತ್ತಾನೆ. ಈ ಧನ್ಯತೆಯನ್ನು, ಭಾಗ್ಯವನ್ನು ನಾವು ವಿಶ್ವಾಸದಿಂದ ಪಡೆದುಕೊಳ್ಳುತ್ತೇವೆ. ನಮ್ಮ ಭಾವನೆಗಳಲ್ಲ, ನಮ್ಮ ಜಜ್ಜಲ್ಪಟ್ಟ ಹೃದಯವಲ್ಲ, ನಮ್ಮ ದುಃಖ, ಕಷ್ಟ, ಕಣ್ಣೀರುಗಳಲ್ಲ. ನಮಗೆ ಅಗತ್ಯವಾಗಿರುವುದು ಕ್ರಿಸ್ತನ ಜಜ್ಜಲ್ಪಟ್ಟ ಹೃದಯವೇ. ಆತನು ಸಹಿಸದ ಅಘೋರವಾದ ಸಿಲುಬೆಯ ಕಷ್ಟ, ಶ್ರಮೆ, ಮರಣವೇ. ಈ ಮೂಲಕವಾಗಿ ನಾವು ಕ್ರಿಸ್ತನ ಶಕ್ತಿಯನ್ನು ಹೊಂದಿ ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ತಂದು ಸೇರಿಸಲು ಶಕ್ತರಾಗುತ್ತೇವೆ. ಸತ್ಯವೇದದಲ್ಲಿ ಕಣ್ಣೀರಿನ ಪ್ರವಾದಿ ಎಂದು ಕರೆಯಲ್ಪಡುವ ಯೆರೆಮೀಯನ ಜೀವಿತದಲ್ಲಿ ಈ ಅನುಭವವನ್ನು ನಾವು ಕಾಣುತ್ತೇವೆ. ಆ ಪ್ರವಾದಿಯನ್ನು ಕುರಿತು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ
ಎಂದು ಹೇಳಿದೆ. ಯೆರೆಮೀಯ ಪ್ರವಾದಿ 1ನೇ ಅಧ್ಯಾಯ 5ನೇ ವಚನ. ಹೀಗೆಯೇ ಕರ್ತನಿಂದ ಆರಿಸಲ್ಪಟ್ಟು ಆತನ ಸೇವೆಗಾಗಿ ಪ್ರತ್ಯೇಕಿಸಿದ ಸೇವಕರಲ್ಲಿ ಜಾನ್ ಹೈಡ್ರವರು ಒಬ್ಬರು. ಈ ಲೋಕದ ಪಾಪಗಳಿಗಾಗಿ ದುಃಖಪಟ್ಟ ತಮ್ಮ ದೈವಿಕ ಹೃದಯದಲ್ಲಿ ಪವಿತ್ರ ಆತ್ಮನ ಮೂಲಕವಾಗಿ ರಕ್ಷಕನಾದ ಕ್ರಿಸ್ತನು ತಮ್ಮ ದಾಸನಾದ ಹೈಡ್ರವರಿಗೆ ತನ್ನನ್ನು ಪ್ರಕಟಿಸಿಕೊಂಡನು. ತಮ್ಮ ಜೊತೆ ಸೇವಕರಿಗೂ ಸುವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಂಡವರೆಲ್ಲರಿಗೂ ತಾವು ಸಾರಿದ ಅನುಭವವಿದು. ಹಾಗೂ ಕಲಿತ ಸತ್ಯಗಳು, ಹೇಳಿದ ಸಾರಾಂಶಗಳು. ನೀವು ಎಡೆಬಿಡದೆ ಕ್ರಿಸ್ತನ ಸನ್ನಿಧಾನದಲ್ಲಿ ನೆಲೆಗೊಂಡಿರಿ. ಆಗ ನೀವಲ್ಲ, ಆತನೇ ಮಕ್ಕಳನ್ನು ನಿಮ್ಮ ಮೂಲಕ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. ಆದರೆ ಆತನನ್ನೇ ನಮ್ಮ ಜೀವಿತದಲ್ಲಿ ಮಹಿಮೆಪಡಿಸಬೇಕು. ಅಂದರೆ ನಾವು ಆತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವರಾಗಬೇಕು. ನಾನು ಎಂಬ ಭಾವನೆಯನ್ನು ನಮ್ಮಿಂದ ದೂರ ಮಾಡಬೇಕು. ಇದು ನಮಗೂ ಕ್ರಿಸ್ತನಿಗೂ ನಡುವೆ ಅಡ್ಡಗೋಡೆಯಾಗಿದೆ. ನಮ್ಮಲ್ಲಿರುವ ಹಳೆಯ ಮನುಷ್ಯನು ಸತ್ತು ಸಮಾಧಿಯಾಗಬೇಕು. ಇನ್ನು ನಮ್ಮಲ್ಲಿರುವ ಹಳೆಯ ಸ್ವಭಾವಗಳು, ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ಬಾರದಂತೆ ತಡೆಯಾಗುತ್ತವೆ. ಸಿಲುಬೆಗೆ ಹಾಕುವುದು, ಸಾಯುವುದು, ಸಮಾಧಿ ಮಾಡುವುದು, ಈ ಕಾರ್ಯಗಳನ್ನು ನಾವು ಮಾಡುವುದು ಅವಶ್ಯ. ನಾವು ನೂತನ ಜೀವಿತವನ್ನು ಹೊಂದಿ ಕ್ರಿಸ್ತನಲ್ಲಿ ಜೀವಿಸಲು ಈ 3 ಮೆಟ್ಟಲುಗಳನ್ನು ಹತ್ತಿ ಬರಬೇಕು. ಈ ಸ್ಥಿತಿಯಲ್ಲಿ ಮಾತ್ರ ಕ್ರಿಸ್ತನು ನಮ್ಮ ಮೂಲಕ ಮಹಿಮೆ ಹೊಂದುತ್ತಾನೆ. ಆಗ ಆತನು ನಮ್ಮ ಮೂಲಕ ಆತ್ಮಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವುದರಲ್ಲಿ ತಪ್ಪುವುದಿಲ್ಲ. ಈ ರೀತಿಯ ಕರೆಯುವಿಕೆಗೆ ಜಾನ್ ಹೈಡ್ರವರು ಒಂದು ಅದ್ಭುತ ಸಾಕ್ಷಿಯಾಗಿದ್ದಾರೆ. ಅವರ ಮೂಲಕವಾಗಿ ಮಹಿಮೆ ಹೊಂದಲು ರಕ್ಷಕನಾದ ಯೇಸುಕ್ರಿಸ್ತನು ಅವರನ್ನು ಶಕ್ತಿಯುತವಾಗಿ ಉಪಯೋಗಿಸಿದನು. ಕ್ರಿಸ್ತನ ಶ್ರಮೆಯಲ್ಲಿ ಪಾಲುಗಾರರಾಗುವುದರೊಂದಿಗೆ ಕ್ರಿಸ್ತನು ತಾನು ಕೇಳಿಕೊಳ್ಳುವುದನ್ನು ಅನುಗ್ರಹಿಸುತ್ತಾನೆ ಎಂಬ ದೃಢ ವಿಶ್ವಾಸವು ಅವರಲ್ಲಿತ್ತು. ಕೇಳಿರಿ ಕೊಡಲ್ಪಡುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲ್ಪಡುವುದು ಎಂದನಲ್ಲ, ಮಾತು ಕೊಟ್ಟು ನೆರವೇರಿಸುವ ದೇವರು. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನು. ಎಡಬಿಡದೆ ತನ್ನ ಸನ್ನಿಧಿಯಲ್ಲಿ ಸಂಚರಿಸುವ, ತನ್ನ ಬಳಿಯಲ್ಲಿ ಮೊರೆಯಿಡುವ ತನ್ನ ದಾಸನ ವಿಜ್ಞಾಪನೆಗೆ ಕಿವಿಗೊಡದೆ ಇರುತ್ತಾನೋ. 1909ನೇ ವರ್ಷದಲ್ಲಿ ನಡೆದ ಕೂಟದಲ್ಲಿ ಸುಮಾರು 800 ಜನರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮನಸಾಂತರದಿಂದ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರು. ಪಾಪ ಕ್ಷಮಾಪಣೆ ಹೊಂದಿದರು, ದೀಕ್ಷಾಸ್ನಾನ ಪಡೆದರು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ
ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.